Good afternoon, students. So last class ನಲ್ಲಿ ನಾವು ಹಿಂದೂ ವ್ಯಕ್ತಿ ಕುಟುಂಬದ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಹೌದಾ. ಸೊ ಈ ಲಕ್ಷಣಗಳು ಏನೇನು ನೋಡಿದ್ವಿ ನಾವು? ಸ್ಥಾಪನೆ, ಹೊಣೆಗಾರಿಕೆ, ನಿಯಂತ್ರಣ, ಮುಂದುವರಿಕೆ, ಅಪ್ರಾಪ್ತ ಸದಸ್ಯರು. ಹಿಂದೂ ವ್ಯಕ್ತಿ ಕುಟುಂಬವನ್ನು ಬಹಳಷ್ಟು ಸುಲಭವಾಗಿ ಸ್ಥಾಪನೆ ಮಾಡಬಹುದು. ಅದು ತಲೆತಲಾಂತರ ಬಂದಿರ್ತಕ್ಕಂಥ ಆಸ್ತಿಯಿಂದ. ಸೊ ಇಲ್ಲಿ ಸ್ಥಾಪನೆ ಬಹಳಷ್ಟು ಸುಲಭವಾಗಿ ಮಾಡಬಹುದು ನೋಡಿದ್ವಿ. ಇನ್ನು ನೆಕ್ಸ್ಟ್ ಹೊಣೆಗಾರಿಕೆಯಲ್ಲಿ ಕರ್ತವ್ಯ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿರ್ತದ. ಎಲ್ಲಾ ಸಂಸ್ಥೆ ಹಾಗೂ ಹೂವುಗಳನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಕರ್ತ ಆಗಿರೋದ್ರಿಂದ ಸಂಪೂರ್ಣ ಹೊಣೆಗಾರಿಕೆ ಕರ್ತನ ಮೇಲೆ ಆಗಿರ್ತದ. ಇನ್ನು ಮೂರನೇ ಬರ್ತದ ನಿಯಂತ್ರಣ. ಸಂಪೂರ್ಣ ಹತೋಟಿ ಅಥವಾ ನಿಯಂತ್ರಣ ಕರ್ತನ ಕೈಯಲ್ಲಿ ಇರ್ತದೆ. ಯಾಕಂದ್ರೆ ಹಿರಿಯ ವ್ಯಕ್ತಿ ಆಗಿರೋದ್ರಿಂದ ಅವಾಗ ಅದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಜ್ಞಾನವನ್ನ ಹೊಂದಿರ್ತಾನ. ಸಂಸ್ಥೆನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ತಿಳುವಳಿಕೆ ಹೊಂದಿರ್ತಾನ. ಹೀಗಾಗಿ ಅವನ ಸಂಪೂರ್ಣ ನಿಯಂತ್ರಣ ಹತೋಟಿಯಲ್ಲಿ ಇರ್ತದ. ಮುಂದುವರಿಕೆ. ಸೊ ಈ ಸಂಸ್ಥೆಯ ಮುಂದುವರಿಕೆ ಕೂಡ ನಿರಂತರವಾಗಿ ನಡೀತಾನೆ ಇರ್ತದೆ ಯಾವುದೇ ಕಾರಣಗಳಿಂದ. ಇಲ್ಲಿ ಸಂಸ್ಥೆ ಕರ್ತನ ನಿಧನ ಆಗಬಹುದು, ದಿವಾಳಿ ಅಂತ ಪ್ರಶ್ನೆನೇ ಬರಂಗಿಲ್ಲ. ಒಂದ್ ವೇಳೆ ನಿಧನ ಬಂದಿದ್ರ ಆ ಹಿರಿಯ ವ್ಯಕ್ತಿ ಏನ್ ಮಾಡ್ತಾನೆ, ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ತದನಂತರ ಬರ್ತಕ್ಕಂಥ ವ್ಯಕ್ತಿ. ಇನ್ನು ಅಪ್ರಾಪ್ತ ಸದಸ್ಯರು ಅಂದ್ರೆ ಒಂದು ಆ ಹಿಂದೂ ಬಿಟ್ಟು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಕುಟುಂಬದ ಸದಸ್ಯತ್ವ ಸಿಗೋದ್ರಿಂದ ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡ್ಡಿಗಳು ಬರಂಗಿಲ್ಲ. ಸಂಸ್ಥೆ ನಿರಂತರವಾಗಿ ತನ್ನ ಕಾರ್ಯಚಟುವಟಿಕೆಯನ್ನ ನಡೆಸ್ತಾ ಹೋಗುತ್ತ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ಹಿಂದೂ ವ್ಯಕ್ತಿ ಕುಟುಂಬದ ಅನುಕೂಲತೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ ಹೌದಾ. ಸೊ ಮೊದಲನೇದು ಪರಿಣಾಮಕಾರಿ ನಿಯಂತ್ರಣ. ಸೊ ಇಲ್ಲಿ ಹಿಂದೂ ವ್ಯಕ್ತಿ ಕುಟುಂಬದ ಕರ್ತ ಏನದಲ್ಲ ಅವರೇ ಸಂಪೂರ್ಣವಾಗಿ ವ್ಯವಹಾರವನ್ನ ತಾನೇ ನಡೆಸಿಕೊಂಡು ಹೋಗ್ತಿರ್ತಾರೆ. ಉಳಿದೆಲ್ಲ ಸದಸ್ಯರು ಅವರ ಅಧೀನದಲ್ಲಿ ಅಥವಾ ಅವ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಿರ್ಧಾರಗಳು ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಅದು ಕೇವಲ ಕರ್ತನ ತೆಗೆದುಕೊಳ್ತಾನೆ. ಬಟ್ ಅದಕ್ಕಿಂತ ಮುಂಚೆ ಎಲ್ಲರಿಂದ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿರ್ತಾನೆ. ಈ ರೀತಿ ಮಾಡಿದ ಹೆಂಗಪ್ಪ ಅಂತೇಳಿ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿರ್ತಾರ. ಅವ್ರಿಗೂ ಕೂಡ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರ. ಮತ್ತೆ ಇಲ್ಲಿ ಲಾಸ್ಟ್ ಫೈನಲ್ ಡಿಸಿಷನ್ ತಗೋವಾಗ ಯಾವುದೇ ಒಬ್ಬ ಸದಸ್ಯ ಮತ್ತೆ ಪ್ರವೇಶಿಸಂಗಿಲ್ಲ ಅಥವಾ ಅಡ್ಡಿಯನ್ನು ವ್ಯಕ್ತಪಡಿಸಂಗಿಲ್ಲ. ಅವ್ರು ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಾ ಇದಾರಂದ್ರ ಅದು ಒಳ್ಳೇದಾಗಬೇಕಂತ ಹೇಳಿ ಉಳಿದೆಲ್ಲ ಸದಸ್ಯರು ಕೂಡ ಅದನ್ನ ಮನಸ್ಸು ಮೇಲೆ ತೆಗೆದುಕೊಂಡ ಅಥವಾ ಅದನ್ನು ಪರಿಗಣನೆ ತೆಗೆದುಕೊಂಡ ಸಂಸ್ಥೆಯನ್ನ ನಿರಂತರವಾಗಿ ನಡೆಸ್ತಾ ಹೋಗ್ಲಿಕ್ಕೆ ಕಾರ್ಯಚಟುವಟಿಕೆ ಅಂತ ಹೇಳಿ ಅದಕ್ಕೆ ಆಸ್ಪದ ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತದ ವ್ಯವಹಾರದ ನಿರಂತರ ಅಸ್ತಿತ್ವ. ಹೌದು, ಈ ಒಂದು ವ್ಯವಹಾರ ಕರ್ತನ ಮರಣದಿಂದ ವಿಸರ್ಜನೆ ಆಗಂಗಿಲ್ಲ ಅಥವಾ ಕರ್ತನ ನಿಧನದಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಸ್ಥೆಗೆ ಧಕ್ಕೆ ಉಂಟಾಗಂಗಿಲ್ಲ. ಯಾಕಂದ್ರ ಇಲ್ಲಿ ಬಹಳಷ್ಟು ಸದಸ್ಯರಿರೋದ್ರಿಂದ ಆ ಸದಸ್ಯರಲ್ಲಿನ ಮತ್ತೊಬ್ಬ ಯಾರು ಹಿರಿಯ ವ್ಯಕ್ತಿ ಸದಸ್ಯರಾಗ ಅವನಿಂದಲೇ ಈ ಸಂಸ್ಥೆ ಮತ್ತೆ ನಡೆಸಲ್ಪಡ್ತದ. ಯಾವುದೇ ಕಾರಣಗಳಿಂದ ಸಂಸ್ಥೆ ಸ್ಥಗಿತಗೊಳ್ಳಂಗಿಲ್ಲ. ಯಾಕಂದ್ರೆ ಅವ್ರಿಗಾಗಲೇ ಹೇಳಿದ ಪ್ರಕಾರ ಹಿಂದೂ ವರ್ಗ ಕುಟುಂಬದ ತಲತಲಾಂತರದಿಂದ ಹೊಂದಿರ್ತಕ್ಕಂಥ ಆಸ್ತಿ ಆಗಿರ್ತಾರೆ. ತಾವೇ ಕುಟುಂಬದ ಸದಸ್ಯರನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಹೊರಗಿನ ವ್ಯಕ್ತಿ ಯಾರು ಇಲ್ಲಿ ಪ್ರವೇಶಿಸಂಗಿಲ್ಲ. ಆ ಕುಟುಂಬದ ಸದಸ್ಯರು ನಡೆಸ್ತಾ ಹೋಗೋದ್ರಿಂದ ಆ ಹಿರಿಯ ವ್ಯಕ್ತಿ ಏನಿರ್ತಾರಲ್ಲ ಒಂದು ಏನಾದ್ರು ಒಂದು ಕಡೆ ನಿಧನ ಹೊಂದಿರ್ತಕ್ಕಂಥ ಅಂದ್ರೆ ಅವರು ತದನಂತರ ಯಾರು ಹಿರಿಯ ವ್ಯಕ್ತಿ ಇರ್ತಾರೋ ಅವರಿಗೆ ಅದನ್ನ ವಹಿಸಲ್ಕೊಡ್ತೀವಿ ನಾವು. ತದನಂತರ ಅವನೇನ್ ಮಾಡ್ತಪ್ಪ ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಾರ. ಮತ್ತೆ ಅದೇ ಪ್ರಕಾರ ಸದಸ್ಯರು ಕೂಡ ಅವ್ರ ಜೊತೆ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಸಂಸ್ಥೆ ನಿರಂತರವಾಗಿ ಮುಂದುವರಿತಾ ಹೋಗ್ತಾರೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಸದಸ್ಯರ ಮಿತ ಹೊಣೆಗಾರಿಕೆ. ಸೊ ಇಲ್ಲಿ ಏನು ಸದಸ್ಯರದಾರಲ್ಲ ಆ ಸದಸ್ಯರ ಹೊಣೆಗಾರಿಕೆ ಮಿತವಾಗಿರ್ತದೆ ಅಂತ ಹೇಳ್ತಾರೆ. ಯಾಕಪ್ಪ ಇಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋ ವಿಷಯ ಏನಪ್ಪಾ ಅಂದ್ರ ಕರ್ತನ ಹೊಣೆಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಇರ್ತದ ಅಥವಾ ಅಪರಿಮಿತವಾಗಿರ್ತದ. ಬಟ್ ಸದಸ್ಯರ ಹೊಣೆಗಾರಿಕೆ ಯಾಕೆ ಮಿತವಾಗಿರ್ತದ? ಕರ್ತ ಇದ್ದಾವ ಸಂಸ್ಥೆಯ ಎಲ್ಲ ಆಗುಗಳನ್ನು ನೋಡ್ಕೊಳ್ತಿರ್ತಾನೆ. ಹಿಂಗಾಗಿ ಅವನ ಹೊಣೆಗಾರಿಕೆ ಅಪರಿಮಿತವಾಗಿರ್ತದ. ಬಟ್ ಸಂಸ್ಥೆಯ ಕುಟುಂಬದ ಸದಸ್ಯರೇನಿರ್ತಾರಲ್ಲ ಹಿಂದೂ ಕುಟುಂಬದ ಅವ್ರವ್ರ ಪಾಲಿಗೆ ಎಷ್ಟು ಆಸ್ತಿ ಬರ್ತದಲ್ಲ ಅಷ್ಟೇ ಹೊಣೆಗಾರಿಕೆಯನ್ನು ಹೊಂದಿರ್ತಾರ. ನಾವೇ ಒಂದು ಎಕ್ಸಾಂಪಲ್ ಅಂತ ಒಂದು ಹೇಳಿದ್ದೀವಿ. ಒಬ್ಬ ಎ ಅನ್ನೋ ವ್ಯಕ್ತಿ ಇದ, ಇನ್ನೊಬ್ಬ ಬಿ ಅನ್ನೋ ವ್ಯಕ್ತಿ, ಇಬ್ಬರು ಜನ ಇರೋ ಸದಸ್ಯರು ತಿಳ್ಕೊಳ್ಳೋಣ. ಇವ್ರ ಪಾಲಿಗೆ 1 ಲಕ್ಷ ರೂಪಾಯಿ ಬರ್ಬಹುದು, ಇವ್ರ ಪಾಲಿಗೆ 2 ಲಕ್ಷ ರೂಪಾಯಿ ಬರ್ಬಹುದು. ಸೊ ಒಂದು ವೇಳೆ ಈ ಹಿಂದೂ ವ್ಯಕ್ತಿ ಕುಟುಂಬಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಅಲ್ಲ, ಅವಾಗ ಎ ಇದ್ದವ 1 ಲಕ್ಷ ರೂಪಾಯಿ ಬಂಡವಾಳವನ್ನ ನೀಡಲಿಕ್ಕೆ ತಯಾರಾಗಿರ್ತಾನೆ, ಬಿ ಇದ್ದವ 2 ಲಕ್ಷ ರೂಪಾಯಿ ನೀಡಲಿಕ್ಕೆ ತಯಾರಾಗಿರ್ತಾನೆ. ಸೊ ಅವ್ರವ್ರ ಪಾಲಿಗೆ ಎಷ್ಟು ಆಸ್ತಿ ಬರ್ತದಲ್ಲ ಅಷ್ಟವರ ಬಂಡವಾಳವನ್ನ ಅಥವಾ ಹಣವನ್ನ ನೀಡಲಿಕ್ಕೆ ತಯಾರಾಗಿರ್ತಾರ. ಸೊ ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಉಂಟಾಗಂಗಿಲ್ಲ.
ತಮ್ಮ ಪಾಲಿಗೆ ಎಷ್ಟು ಆಸ್ತಿ ಬರ್ತದ, ಎಷ್ಟು ಹೊಣೆಗಾರಿಕೆ ಇರ್ತದ, ಅಷ್ಟೇ ಪ್ರಮಾಣದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಕಾರ್ಯಚಟುವಟಿಕೆಯನ್ನು ನಿಭಾಯಿಸ್ತಾ ಹೋಗ್ತಾರ. ಸೊ ಹೀಗಾಗಿ ಸದಸ್ಯರ ಹೊಣೆಗಾರಿಕೆ ಮಿತವಾಗಿರ್ತದ. ಟೋಟಲ್ ಆಗಿ ಇಲ್ಲಿ ಹೊಣೆಗಾರಿಕೆ ಜಾಸ್ತಿ ಇರೋದ್ರೆ ಯಾರಪ್ಪ? ಸಂಸ್ಥೆಯ ಒಡೆಯ, ನಾವು ಏನಂತ ಕರಿತೀವಿ? ಯಜಮಾನ, ಅಥವಾ ಇನ್ನೂ ನಮ್ಮ ಹಿಂದೂ ವರ್ಡ್ ಕರ್ತ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತದೆ ಹೆಚ್ಚಿನ ನಿಷ್ಠೆ ಮತ್ತು ಸಹಕಾರ. ಸೊ ಇಲ್ಲಿ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ತಾವೇ ವ್ಯವಹಾರವನ್ನು ನಡೆಸ್ತಾ ಇರೋದ್ರಿಂದ ಅವರಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಜಾಸ್ತಿ ಇರ್ತದೆ. ಯಾಕಪ್ಪ? ತಮ್ಮದೇ ವ್ಯವಹಾರ, ತಮ್ಮದೇ ಕುಟುಂಬ. ಇಲ್ಲಿ ಬೇರೆ ವ್ಯಕ್ತಿ ಯಾರು ಇರಂಗಿಲ್ಲ, ಹೊರಗಿನ ವ್ಯಕ್ತಿ ಯಾರು ಇರಂಗಿಲ್ಲ. ಹೊರಗಿನ ವ್ಯಕ್ತಿ ಯಾವಾಗ ಮಾಡ್ತಾರೋ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗ್ತಾವ, ಒಳ ಕಲಹಗಳು ಸ್ಟಾರ್ಟ್ ಆಗ್ತಾವ, ವಿಚಾರಗಳು ಬೇರೆ ಬೇರೆ ಆಗ್ತಾವ. ಹೌದಾ? ಇಲ್ಲಿ ಕುಟುಂಬದ ಸದಸ್ಯರು ಎಲ್ಲ ರಕ್ತ ಸಂಬಂಧ ಇರೋದ್ರಿಂದ ಅವ್ರಲ್ಲಿ ಇರೋ ಒಂಥರ ಸಂಸ್ಥೆ ಬಗ್ಗೆ ಪ್ರಾಮಾಣಿಕತೆ, ನಿಷ್ಠೆ, ಇದು ನಮ್ಮದು, ಇದು ನಮ್ದು ಅನ್ನೋ ಒಂದು ಭಾವನೆ ಅವರಲ್ಲಿ ಬಂದಾಗ ಸಂಸ್ಥೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟವನ್ನು ಅನುಭವಿಸಂಗಿಲ್ಲ. ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಒಳಿತನ ಹೊಂದಿದಾಗ, ಏನೋ ಒಂದು ಸಂಸ್ಥೆಗೆ ನಾವು ಒಳಿತನ ಮಾಡಬೇಕು ಅಥವಾ ಏನೋ ಒಂದು ಸಂಸ್ಥೆಯನ್ನು ಎತ್ತರ ಮಟ್ಟಕ್ಕೆ ಬೆಳೆಸಬೇಕಂತ ಪ್ರತಿಯೊಬ್ಬರಲ್ಲಿ ಮನೋಭಾವನೆ ಇದ್ದಾಗ, ಅವರಲ್ಲಿ ಸಹಕಾರ ಮನೋಭಾವನೆ ಇದ್ದಾಗ, ಪ್ರತಿಯೊಬ್ಬರು ಇನ್ನೊಬ್ಬರಿಗೂ ಹೆಲ್ಪ್ ಮಾಡ್ತಾ, ಸಹಾಯವನ್ನ ಮಾಡ್ತಾ ಸಂಸ್ಥೆಯನ್ನ ಅತಿ ಎತ್ತರ ಮಟ್ಟಕ್ಕೆ ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ಸದಸ್ಯರ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಬಹಳಷ್ಟು ಇರ್ತದ ಅಂತ ಹೇಳ್ಬೋದು ಈ ಕುಟುಂಬ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕರ್ತನಿಗಿನ ಅಧೀನದಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾರ, ಕರ್ತ ಅದಕ್ಕೆ ಆದೇಶಗಳನ್ನ ಕೊಡ್ತಿರ್ತಾರೆ, ಅವ್ರ ಕಡೆಯಿಂದ ಆದೇಶಗಳನ್ನು ಕೊಡ್ತಿರ್ತಾನ, ಅದರ ರೀತಿಯಾಗಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ತಿರ್ತಾನೆ. ಹೀಗಾಗಿ ಎಲ್ಲಾ ಸದಸ್ಯರು ಕೂಡ ಸಂಸ್ಥೆಗೆ ನಿಷ್ಠೆ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಅನುಕೂಲತೆಗಳ ಬಗ್ಗೆ ಸ್ಟಡಿ ಮಾಡಿದ್ವಿ, ಹಿಂದಿನ ಕ್ಲಾಸ್ ನಲ್ಲಿ ಲಕ್ಷಣಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಈ ಹಿಂದೂ ಭಕ್ತ ಕುಟುಂಬದ ಅನಾನುಕೂಲತೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಓಕೆ, ಥ್ಯಾಂಕ್ ಯು.